ನಿಮ್ಮ ಮೊದಲನೇ ಪ್ರಶ್ನೆ, ಬುದ್ಧನ ಜನ್ಮಸ್ಥಳ ಯಾವುದು? ಆಪ್ಷನ್ ಎ ಗೌತಮ್ಪುರ, ಆಪ್ಷನ್ ಬಿ ಲುಂಬಿನಿ, ಆಪ್ಷನ್ ಸಿ ಬೋಧಗಯ, ಆಪ್ಷನ್ ಡಿ ಸಾಂಚಿ. ಉತ್ತರ ಆಪ್ಷನ್ ಬಿ ಲುಂಬಿನಿ. ನಿಮ್ಮ ಎರಡನೇ ಪ್ರಶ್ನೆ, ಭಾರತದಲ್ಲಿ ಸತ್ಯಮೇವ ಜಯತೆ ಉಲ್ಲೇಖವು ಯಾವ ಗ್ರಂಥದಿಂದ ಪಡೆಯಲಾಗಿದೆ? ಆಪ್ಷನ್ ಎ ಋಗ್ವೇದ, ಆಪ್ಷನ್ ಬಿ ಯಜುರ್ವೇದ, ಆಪ್ಷನ್ ಸಿ ಉಪನಿಷತ್ತು, ಆಪ್ಷನ್ ಡಿ ಮಹಾಭಾರತ. ಉತ್ತರ ಆಪ್ಷನ್ ಸಿ ಉಪನಿಷತ್ತು. ನಿಮ್ಮ ಮೂರನೇ ಪ್ರಶ್ನೆ, ನವರಸ ಗಳನ್ನು ಮೊದಲ ಬಾರಿಗೆ ವಿವರಿಸಿದ ಕೃತಿಯ ಹೆಸರು? ಆಪ್ಷನ್ ಎ ನಾಟ್ಯಶಾಸ್ತ್ರ, ಆಪ್ಷನ್ ಬಿ ಮಹಾಭಾರತ, ಆಪ್ಷನ್ ಸಿ ರಾಮಾಯಣ, ಆಪ್ಷನ್ ಡಿ ಸಂಗೀತ ರತ್ನಾಕರ. ಉತ್ತರ ಆಪ್ಷನ್ ಎ ನಾಟ್ಯಶಾಸ್ತ್ರ. ನಿಮ್ಮ ನಾಲ್ಕನೇ ಪ್ರಶ್ನೆ, ಪ್ರಪಂಚದ ಮೊದಲ ಗಣಕಯಂತ್ರವನ್ನು ಯಾರು ಅಭಿವೃದ್ಧಿಪಡಿಸಿದರು? ಆಪ್ಷನ್ ಎ ಚಾರ್ಲ್ಸ್ ಬ್ಯಾಬೇಜ್, ಆಪ್ಷನ್ ಬಿ ಆಲನ್ ಟ್ಯೂರಿಂಗ್, ಆಪ್ಷನ್ ಸಿ ಬಿಲ್ ಗೇಟ್ಸ್, ಆಪ್ಷನ್ ಡಿ ಸ್ಟೀವ್ ಜಾಬ್ಸ್. ಉತ್ತರ ಆಪ್ಷನ್ ಎ ಚಾರ್ಲ್ಸ್ ಬ್ಯಾಬೇಜ್. ನಿಮ್ಮ ಐದನೇ ಪ್ರಶ್ನೆ, ವಿಶ್ವವ್ಯಾಪಕ ಜಾಲ WWW ಯನ್ನು ಯಾರು ಆವಿಷ್ಕರಿಸಿದರು? ಆಪ್ಷನ್ ಎ ಬಿಲ್ ಗೇಟ್ಸ್, ಆಪ್ಷನ್ ಬಿ ಲಾರಿ ಪೇಜ್, ಆಪ್ಷನ್ ಸಿ ಮಾರ್ಕ್ ಜುಕರ್ಬರ್ಗ್, ಆಪ್ಷನ್ ಡಿ ಟಿಮ್ ಬರ್ನರ್ಸ್ ಲೀ. ಉತ್ತರ ಆಪ್ಷನ್ ಡಿ ಟಿಮ್ ಬರ್ನರ್ಸ್ ಲೀ. ನಿಮ್ಮ ಆರನೇ ಪ್ರಶ್ನೆ, ವಿಶ್ವ ಪರಿಸರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ ಎ ಏಪ್ರಿಲ್ 22, ಆಪ್ಷನ್ ಬಿ ಮಾರ್ಚ್ 21, ಆಪ್ಷನ್ ಸಿ ಜೂನ್ 5, ಆಪ್ಷನ್ ಡಿ ಡಿಸೆಂಬರ್ 10. ಉತ್ತರ ಆಪ್ಷನ್ ಸಿ ಜೂನ್ 5. ನಿಮ್ಮ ಏಳನೇ ಪ್ರಶ್ನೆ, ಭಾರತೀಯ ಸೇನೆಯ ಅಧಿನಾಯಕರನ್ನು ಯಾವ ಹುದ್ದೆಯವರು ನೇಮಿಸುತ್ತಾರೆ? ಆಪ್ಷನ್ ಎ ಪ್ರಧಾನಮಂತ್ರಿ, ಆಪ್ಷನ್ ಬಿ ರಾಷ್ಟ್ರಪತಿ, ಆಪ್ಷನ್ ಸಿ ರಕ್ಷಣಾ ಸಚಿವ, ಆಪ್ಷನ್ ಡಿ ಗೃಹ ಸಚಿವ. ಉತ್ತರ ಆಪ್ಷನ್ ಬಿ ರಾಷ್ಟ್ರಪತಿ. ನಿಮ್ಮ ಎಂಟನೇ ಪ್ರಶ್ನೆ, ಇಬೋಲಾ ವೈರಸ್ ಮೊದಲ ಬಾರಿಗೆ ಯಾವ ಖಂಡದಲ್ಲಿ ಪತ್ತೆಯಾಯಿತು? ಆಪ್ಷನ್ ಎ ಆಫ್ರಿಕಾ, ಆಪ್ಷನ್ ಬಿ ಏಷ್ಯಾ, ಆಪ್ಷನ್ ಸಿ ಯುರೋಪ್, ಆಪ್ಷನ್ ಡಿ ದಕ್ಷಿಣ ಅಮೆರಿಕ. ಉತ್ತರ ಆಪ್ಷನ್ ಎ ಆಫ್ರಿಕಾ. ನಿಮ್ಮ ಒಂಬತ್ತನೇ ಪ್ರಶ್ನೆ, ಭಾರತದಲ್ಲಿ ನೀತಿ ಆಯೋಗ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ ಎ 2012, ಆಪ್ಷನ್ ಬಿ 2018, ಆಪ್ಷನ್ ಸಿ 2020, ಆಪ್ಷನ್ ಡಿ 2015. ಉತ್ತರ ಆಪ್ಷನ್ ಡಿ 2015. ನಿಮ್ಮ ಹತ್ತನೇ ಪ್ರಶ್ನೆ, ಚಂದ್ರಯಾನ 3 ಯಶಸ್ವಿಯಾಗಿ ಚಂದ್ರನ ಮೇಲೆ ಇಳಿದ ದಿನಾಂಕ ಯಾವುದು? ಆಪ್ಷನ್ ಎ ಜುಲೈ 20, 2023, ಆಪ್ಷನ್ ಬಿ ಆಗಸ್ಟ್ 23, 2023, ಆಪ್ಷನ್ ಸಿ ಸೆಪ್ಟೆಂಬರ್ 5, 2023, ಆಪ್ಷನ್ ಡಿ ಅಕ್ಟೋಬರ್ 10, 2023. ಉತ್ತರ ಆಪ್ಷನ್ ಬಿ ಆಗಸ್ಟ್ 23, 2023.